ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಒಂದು ರಾಜಶೇಖರ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇರೋ ಪ್ಲೇಸು ಮಂಜೀರಾಬಾದ್ ಫೋರ್ಟ್ ಸಕಲೇಶ್ಪುರ. ಇದು ಸಕಲೇಶ್ಪುರದಿಂದ ಒಂದು 15 to 20 ಕಿಲೋಮೀಟರ್ಸ್ ದೂರ ಟ್ರಾವೆಲಿಂಗ್ ಮಾಡಿದ್ರೆ ನಮಗೆ ಈ ಪ್ಲೇಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಈ ಪ್ಲೇಸ್ ಬರೋದಕ್ಕೆ ನಾವು ಒಂದು 1/2 ಟು 1 ಅವರ್ ಟ್ರಾವೆಲ್ ಮಾಡಿದ್ವಿ. ಸೊ ಇದು ನೋಡಿ, ಇದು ಹೋಗ್ತಾ ಇರೋ ಎಂಟರೆನ್ಸ್ ಪ್ಲೇಸಲ್ಲಿ ನಾವು ನಡ್ಕೊಂಡು ಹೋಗುವಂಥ ರೋಡು. ಇದು ಇನ್ನೂ ಸ್ವಲ್ಪ ಮುಂದಕ್ಕೆ ನಾವು ಹೋಗ್ತಾ ಇದ್ದಂಗೆ ನಮಗೆ ಮತ್ತೆ ಸ್ಟೆಪ್ಸ್ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಸ್ಟೆಪ್ಸ್ ಕಾಣಿಸ್ಕೊಂಡ್ರೆ ಸ್ಟೆಪ್ಸ್ನೂ ಸಹ ಒಂದು 100 to 150 ಸ್ಟೆಪ್ಸ್ ಏನೋ ಇದೆ. ಸೊ ಅದನ್ನು ಸಹ ನಾವು ಹತ್ಕೊಂಡು ಮೇಲುಗಡೆಗೆ ಹೋಗಬೇಕು. ಹೋಗುವಾಗ ತುಂಬ ಜನನೇ, ಎಷ್ಟೋ ಜನ ನಿಂತ್ಕೊಂಡು ಫೋಟೋಸ್ ತೆಕ್ಕೊತಾ ಇದ್ರು, ಕೆಲವರು ಸೆಲ್ಫೀಸ್ ತಗೊತಾ ಇದ್ದಾರೆ, ಕೆಲವರು ವೀಡಿಯೋಸ್ ಮಾಡ್ಕೊತಿದ್ರು. ಸೊ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೆ. ಸೊ ನಾನು ಸಹ ಅಲ್ಲಿ ಒಂದೆರಡು ಫೋಟೋಸು ಮತ್ತು ವೀಡಿಯೋಸು ಸಹ ತಗೊಂಡೆ, ಮತ್ತು ಹಂಗೆ ವ್ಲಾಗ್ ಮಾಡೋಣ ಅಂತ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ನೋಡಿ, ಇಲ್ಲಿ ಇದೆ ಸ್ಟೆಪ್ಸು. ಸೊ ಈ ರೀತಿ ಸ್ಟೆಪ್ಸ್ ಇರುತ್ತೆ, ಇದನ್ನೆಲ್ಲ ಹತ್ಕೊಂಡು ನಾವು ಮೇಲುಗಡೆ ಹೋಗಬೇಕು. ಹತ್ತೋವಾಗಂತೂ ತುಂಬಾ ಚೆನ್ನಾಗಿತ್ತು, ಯಾಕಂದರೆ ಅಲ್ಲಿ ಮಳೆ ಬೀಳ್ತಿತ್ತು ಮತ್ತು ಕ್ಲೈಮೇಟು ಸಹ ತುಂಬ ಚಳಿ ಆಗಿತ್ತು. ಹೋದ್ವಿ, ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ನೋಡಿ, ಇವಾಗ ನಮ್ಗೆ ಬರೋದೇ ಎಂಟರೆನ್ಸ್ ಗೇಟ್ ಆಗಿರುತ್ತೆ. ಎಂಟರೆನ್ಸ್ ಗೇಟು ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಇದು ಬೆಳಿಗ್ಗೆಯಿಂದ 10 to 5 o'clock ಓಪನ್ ಇರುತ್ತೆ. ಆಫ್ಟರ್ 5 ಇದು ಓಪನ್ ಇರಲ್ಲ ಅನಿಸುತ್ತೆ. ಯಾಕಂದರೆ 5:30 ಆಗಿತ್ತು ಅವತ್ತು ನಾವು ರಿಟರ್ನ್ ಅಷ್ಟೊತ್ತಿಗೆ ಎಲ್ಲರೂ ಬಂದಿರೋರನ್ನೆಲ್ಲ ವಾಪಸ್ ಕಳಿಸ್ತಿದ್ರು, ಕ್ಲೋಸ್ ಅಂತ. ಸೊ ಮಾರ್ನಿಂಗ್ 9 to 5 ಒಳಗಡೆ ನಾವು ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕು. ಸೊ ನೋಡಿ, ಇಲ್ಲೆಲ್ಲರೂ ಮಳೆ ಬೀಳ್ತಿದೆ ಅಂತ ರೈನ್ ಕೋಟ್ಸ್ ಹಾಕ್ಕೊಂಡಿದ್ದಾರೆ, ಕೆಲವರು ಛತ್ರಿ ಇಟ್ಕೊಂಡಿದ್ದಾರೆ, ಕೆಲವರು ಸ್ವೆಟರ್ಸ್ ಹಾಕ್ಕೊಂಡಿದ್ದಾರೆ. ಯಾವ ರೀತಿ ಇದೆ ನೋಡಿ ಇಲ್ಲಿನ ಪರಿಸ್ಥಿತಿ. ಸೊ ಇಲ್ಲಿ ಸಕಲೇಶ್ಪುರದಲ್ಲಂತೂ ಪ್ರತಿದಿನ ಮಳೆ ಬರ್ತಿರುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಹಿಡಿದು ರಾತ್ರಿ 11 ಗಂಟೆ, 12 ಗಂಟೆ, 1 ಗಂಟೆ ಆದ್ರೂ ಸಹ ಇದೇ ವೆದರ್ ಇರುತ್ತೆ. ಮಳೆ ಬೀಳ್ತಾನೆ ಇರುತ್ತೆ, ಮಂಜು ಇದ್ದೇ ಇರುತ್ತೆ. ಸೊ ಈ ರೀತಿ ಕ್ಲೈಮೇಟ್ ಇರುತ್ತೆ. ಇವಾಗಂತೂ ಇದೇ ವೆದರ್ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ ಅಂತ ಅಲ್ಲಿನಿರೋರು ನನಗೆ ಹೇಳಿದ್ರು ಕೇಳಿದ್ದಕ್ಕೆ. ಸೊ ನೋಡಿ, ಈ ರೀತಿ ಇರುತ್ತೆ ವೆದರು. ಏನೂ ಕಾಣಿಸ್ಕೊತಿಲ್ಲ ಮಂಜಿಗೆ, ಆ ರೀತಿ ಇದೆ. ಫುಲ್ಲು ಮಳೆ ಬೀಳ್ತಿತ್ತು. ನೋಡಿ, ಇದೇ ಮಂಜೀರಾಬಾದ್ ಫೋರ್ಟ್ನ ಒಂದು ವ್ಯೂ. ಸೊ ವ್ಯೂ ಈ ರೀತಿ ಇದೆ. ಪ್ರತಿಯೊಂದು ಹತ್ರ ಗುಹೆಗಳ ಥರ ಒಂದು ಸ್ಪಾಟ್ ಇದೆ, ಅದನ್ನು ನೋಡೋದಕ್ಕೆ ಚೆನ್ನಾಗಿದೆ. ಮತ್ತು ಇನ್ನೂ ಸ್ವಲ್ಪ ಒಂದು ಸ್ಟೆಪ್ಸ್ ಇದೆ ಹತ್ತೋದಕ್ಕೆ. ಸ್ಟೆಪ್ಸ್ ಹತ್ತಿದ್ರೆ ಮೇಲೆಗಡೆ ಹೋಗಿನೂ ಸಹ ಟೋಟಲ್ ಓವರಾಲ್ ವ್ಯೂ ನಾವು ನೋಡ್ಬೋದು. ಇಲ್ಲಿ ನೋಡಿ, ಕೆಲವರು ಫೋಟೋಸ್ ತಗೊಂಡು ವೀಡಿಯೋಸ್ ಮಾಡಿಸ್ಕೊತಿದ್ದಾರೆ. ಇಲ್ಲಿ ಇವರಾದರೆ ವಿಡಿಯೋ ಶೂಟೇ ಮಾಡಿಸ್ಕೊಂಡ್ಬಿಡ್ತಾ ಇದ್ದಾರೆ, ಆ ರೀತಿ ವೀಡಿಯೋಸ್ ಮಾಡಿಸ್ಕೊತಾ ಇದ್ದಾರೆ. ಸೊ ನಾನು ಮೇಲೆಗೆ ಹೋಗಬೇಕಾಗಿತ್ತು. ಮೇಲೆಗೆ ಹೋಗೋಣ ಅಂದರೆ ಇವರು ಸ್ಟಿಲ್ ಕೊಟ್ಕೊಂಡು ಫೋಟೋಸ್ ಎಲ್ಲ ತಗೊತಿದ್ರು. ಸೊ ಆಮೇಲೆ ಹೋಗೋಣ ಅಂತ ನಾನು ಸೈಲೆಂಟ್ ಆದೆ. ಮತ್ತು ನಾವು ಮೇಲೆಗಡೆಗೆ ಹತ್ತಿದ್ದೀವಿ ನೋಡಿ ಇವಾಗ. ಸೊ ಇಲ್ಲಿನೂ ಸಹ ಅಷ್ಟೇ, ಮಿನಿಮಮ್ 100 to 150 ಮೆಂಬರ್ಸ್ ಇಲ್ಲಿ ಆಲ್ರೆಡಿ ಮೇಲೆಗಡೆ ಇದ್ದಾರೆ. ನಮಗೆ ಕಾಣಿಸುವಷ್ಟು ನಾನು ನೋಡಿ ಕ್ಯಾಪ್ಚರ್ ಮಾಡಿದ್ದೀನಿ ಎಷ್ಟು ಜನ ಇದ್ದಾರೆ ಅಂತ. ಬಟ್ ಇನ್ನೂ ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ ಮೆಂಬರ್ಸು. ಮಳೆಗೆ ನೋಡಿ ಎಲ್ಲರೂ ರೈನ್ ಕೋಟ್ ಹಾಕ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ರೈನ್ ಕೋಟ್ ಹಾಕ್ಕೊಂಡಿದ್ದಾರೆ. ರೈನ್ ಕೋಟ್ ಹಾಕ್ಕೊಂಡಿಲ್ಲ ಅಂದರೆ ಆ ವೆದರ್ಗಂತೂ, ಚಳಿಗಂತೂ ತಡ್ಕೊಳ್ಳೋದಕ್ಕೆ ಆಗಲ್ಲ. ಆ ರೀತಿ ಇದೆ ಅಲ್ಲಿ ವೆದರು. ನೋಡಿ, ಇದು ಓವರಾಲ್ ವ್ಯೂ ಆಗಿರುತ್ತೆ. ಇಲ್ಲಿ ಏನು ಅಷ್ಟೊಂದು ಹೈಲೈಟೆಡ್ ಅಂದರೆ ಆ ಗುಹೆಗಳಿರುವಂಥದ್ದು ಮತ್ತು ಗ್ರೀನರಿ ಇರೋದ್ರಿಂದ ಈ ಫೋರ್ಟ್ ತುಂಬ ಹೈಲೈಟೆಡಾಗಿ ಕಾಣಿಸುತ್ತೆ. ನೋಡಿ, ಇದು ಕೆಳಗಡೆ ವ್ಯೂ, ನಾವು ಮೇಲೆಗಡೆಯಿಂದ ವಿಡಿಯೋ ಮಾಡಿರೋದು. ನೋಡಿ, ಇವಾಗ ನಾವು ನಿಂತ್ಕೊಂಡಿರೋ ಪ್ಲೇಸಿಂದ ಈ ರೀತಿ ಕಾಣಿಸ್ತಿದೆ ವ್ಯೂ. ಸೊ ನಾನು ಅದೇ ರೀತಿ ಆ ಒಂದು ಫೋರ್ಟಲ್ಲಿ ಜಸ್ಟ್ ವೀಡಿಯೋಸ್ ಮಾಡ್ಕೊಂಡಿದ್ದೆ. ಎಲ್ಲರೂ ಮಾಡ್ತಿದ್ದಾರೆ, ನಾವು ಯಾಕೆ ಮಾಡಬಾರ್ದು? ಸೊ ಅದಕ್ಕೆ ನಾನು ಒಂದು ವೀಡಿಯೋ ಮಾಡಿಕೊಂಡು ಆ ನೇಚರ್ ನೋಡ್ಕೊಂಡು ಹಂಗೆ ನಿಂತ್ಕೊಬಿಟ್ಟಿದ್ದೆ. ನೋಡಿ, ನೆಕ್ಸ್ಟ್ ಟೈಮ್ ನೀವು ಸಹ ಸಕಲೇಶ್ಪುರಕ್ಕೆ ವಿಸಿಟ್ ಮಾಡಿ, ಅದರಲ್ಲೂ ಮಂಜೀರಾಬಾದ್ ಫೋರ್ಟ್ನ ಹೋಗಿ ವಿಸಿಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಲೈಕ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.